ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿ ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಮೆಟ್ರೋನ ಯೆಲ್ಲೋ ಲೈನನ್ನು ಲೋಕಾರ್ಪಣೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಹೌದು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಮೋದಿ ಅವರಿಗೆ ಏನಂತ ಹೇಳಿದ್ದಾರೆ ಅಂದರೆ, ನಮ್ಮ ಬೆಂಗಳೂರನ್ನ ರಾಷ್ಟ್ರ ರಾಜಧಾನಿಯಂತೆ ಪರಿಗಣಿಸಬೇಕು, ಅಷ್ಟೇ ಅಲ್ಲದೆ ಕನಿಷ್ಠ ಪಕ್ಷ 1 ಲಕ್ಷ ಕೋಟಿ ಆದರೂ ಬೆಂಗಳೂರಿನ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರು ನಮಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೇನೆ ಅಂತ ಅವರು ತಿಳಿಸಿದರು. ಹೌದು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಏನಂತ ಹೇಳಿದ್ರು ಅಂದರೆ, ಈ ಬೆಂಗಳೂರಿನಲ್ಲಿರುವಂತಹ ಮೆಟ್ರೋದ ಯೆಲ್ಲೋ ಲೈನನ್ನು ಈ ದಿನ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದ್ದು ನಮಗೆಲ್ಲ ಸಂತಸ ತಂದಿರುವಂತಹ ವಿಷಯವಾಗಿದೆ. ಇದು 7,610 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದು 3.5 ಲಕ್ಷ ಜನರು ಅಂದರೆ 3.5 ಲಕ್ಷ ಜನರು ಪ್ರತಿದಿನ ಈ ಮೆಟ್ರೋ ಯೆಲ್ಲೋ ಲೈನ್ನಲ್ಲಿ ಪ್ರಯಾಣಿಸುತ್ತಾರೆ ಅಂತ ಅವರು ತಿಳಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಮೆಟ್ರೋದಲ್ಲಿ 16 ನಿಲ್ದಾಣಗಳಿದ್ದು ಅದರಲ್ಲಿ BTM ಲೇಔಟ್ ಆಗಿರ್ಬೋದು, ಸಿಲ್ಕ್ ಬೋರ್ಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಹೀಗೆ ತಂತ್ರಜ್ಞಾನ ಭರಿತವಂತ ಆಗಿರುವಂಥ ನಗರಗಳಿಗೆ ಜೋಡಣೆಯನ್ನು ಮಾಡುತ್ತೆ. ಆದ್ದರಿಂದ ಈ ಬೆಂಗಳೂರಿನ ನಗರಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಕೇಂದ್ರದಿಂದ ಬೆಂಗಳೂರಿಗೆ ಅನುದಾನ ಅಷ್ಟಾಗಿ ಬರ್ತಾ ಇಲ್ಲ, ಕರ್ನಾಟಕನೇ ಇದಕ್ಕೆ ಅನುದಾನ ಮಾಡಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತಾ ಇದೆ, ಆದ್ದರಿಂದ ಕೇಂದ್ರದವರು ನಮಗೆ ಸಹಕರಿಸಬೇಕು. ಅಷ್ಟೇ ಅಲ್ಲದೆ ಇದೇ ಮಾತು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರದಾಗಿತ್ತು. ಅವರನ್ನ ಬೆಂಗಳೂರನ್ನ ರಾಷ್ಟ್ರ ರಾಜಧಾನಿ ಅಂತ ಪರಿಗಣಿಸಬೇಕು ಅಂತ ಅವರು ಸುಮಾರು ಬಾರಿ ಹೇಳ್ತಿದ್ರು ಕೂಡ ಈ BJPಯ ಶಾಸಕರು ಅಥವಾ ನಾಯಕರು ಏನು ಹೇಳ್ತಿದ್ದಾರೆ, ಓನ್ಲಿ ಈ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಅವರು ಲಾಭವನ್ನು ಪಡೆಯುತ್ತಿದ್ದಾರೆ ಅಂತ ವ್ಯಂಗ್ಯವನ್ನು ಆಡಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಇವಾಗ ಏನಾಗ್ತಿದೆ ಅಂದರೆ, ಕರ್ನಾಟಕದಲ್ಲಿ ಕ್ರೆಡಿಟ್ ವಾರ್ ಅನ್ನೋದು ಮುಂದುವರಿತಾ ಇದೆ. ಇದೇ ಸಂದರ್ಭದಲ್ಲಿ BJPಯ ರಾಜ್ಯಾಧ್ಯಕ್ಷರು ಆಗಿರುವಂತಹ BY ವಿಜಯೇಂದ್ರ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಕರ್ನಾಟಕದವರು ಬೆಂಗಳೂರಿನ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಆದ್ದರಿಂದ ನರೇಂದ್ರ ಮೋದಿ ಅವರೇ ತುಂಬ ಪರ್ಸನಲ್ ಆಸಕ್ತಿಯನ್ನು ಒಳಗೊಂಡು ಬೆಂಗಳೂರಿನ ಅಭಿವೃದ್ಧಿಗಳಿಗೆ ಹಲವಾರು ಕೊಡುಗೆಗಳನ್ನ ಅವರು ನೀಡುತ್ತಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿ ಅವರಿಗೆ ನಾವು ಶ್ಲಾಘನೆಯನ್ನು ನೀಡಬೇಕು ಅಂತ ಅವರು ಕ್ರೆಡಿಟನ್ನು ತೆಗೆದುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಕರ್ನಾಟಕ ಪಾಲಿಟಿಕ್ಸ್ ವಿಚಾರ ಆಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.